ಸವಾರ ಈಗೆಲ್ಲ ತಯಾರಿ ಆಗ್ತಾ ಇದೆ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ನಮ್ಮ ಮನೆಯಲ್ಲಿ ಏನ್ ಮಾಡ್ತಿದ್ದಾರೆ, ಇದು ನಾನು ಹೇಳಲ್ಲ, ತೋರಿಸ್ತೀನಿ ಬನ್ನಿ. ಸೊ ಈರುಳ್ಳಿ, ಟಮಾಟೆ ಹಣ್ಣು, ಮೆಣಸಿನ್ಕಾಯಿ ಎಲ್ಲ ಹೆಚ್ಚ್ತಾ ಇದ್ದಾರೆ. ಸೊ ಅದು ಏನ್ ಮಾಡ್ತಾರ ಅನ್ನೋದೇ ನೆಕ್ಸ್ಟ್ ಮಾಡಾದ್ಮೇಲೆ ತೋರಿಸ್ತೀನಿ. ಸೊ ಇವ್ನು ನೋಡ್ರಿ ಯಾವ ತರ ಮಕ್ಕೊಂಡಿದ್ದಾನೆ, ಏನು ಕೆಲ್ಸ ಇಲ್ಲ. ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದಾನೆ ಸುಮ್ಮನೆ. ಸೊ ಬನ್ನಿ, ಅಲ್ಲಿವರೆಗೂ ನಾವು ಕಸ ಹೊಡೆಯೋಣ. ಸೊ ಲೆಟ್ಸ್ ಗೋ, ಬನ್ನಿ. ಸೊ ಏನು ಮಾಡೋದಕ್ಕಾಗಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ, ನಾನೇ ಕಸ ಹೊಡಿತಾ ಇದ್ದೀನಿ. ಸೊ ಆದಷ್ಟು ಬೇಗ ಕಸ ಹೊಡೆಯೋಣ. ಕಸ ಹೊಡ್ಕೊಂಬಂದು ಸಿಗ್ತೀನಿ, ಬನ್ನಿ. ಗಾಯ್ಸ್, ಮನೆಯಲ್ಲಿ ಯಾರು ಇಲ್ಲ, 3 ಜನ ಇದ್ದೀವಿ. ಮಂಡಕ್ಕಿ ಮಾಡ್ತಾ ಇದ್ದಾರೆ. ಸೊ ಇವನ್ ಬ್ಯಾಟ್ ಹಿಡ್ಕೊಂಡು, ಈ ಥರ ಸಣ್ಣ ಮಕ್ಕಳು ಬ್ಯಾಟ್ ಹಿಡ್ಕೊಂಡು ಆಟ ಆಡ್ತಾವನೆ. ಹೋಗೋ ಫೀಲ್ಡಿಗಾರ, ಫೀಲ್ಡಲ್ಲರ ಆಟ ಆಡೋ, ಮಗ ತೋರ್ಸಕ್ಕೆ ಹೇಳ್ತಾವನೆ. ಮಂಡಕ್ಕಿಗೆಲ್ಲ ತಯಾರಿ ಆಗ್ತಾ ಇದೆ. ಸೊ ನಾನು ಮತ್ತೆ ಇವನು ಹೋಗಿ ಈಗ ಏನು ಮೆಣಸಿನ್ಕಾಯಿ ತರ್ತೀವಿ. ಮೆಣಸಿನ್ಕಾಯಿ ಅಲ್ಲ, ಏನದು, ಅಂಬೋಡೆ. ಸೊ ನಿಮ್ಮೂರ ಕಡೆ ಏನಂತಾರ ಗೊತ್ತಿಲ್ಲ. ಸೊ ನಾವಂತೂ ಇಲ್ಲಿ ಅಂಬೋಡೆ ಅಂತ ಕರಿತೀವಿ. ಸೊ ಬನ್ನಿ ತರೋಣ, ಲೆಟ್ಸ್ ಗೋ. ಇದು ನಮ್ಮ ಅಪ್ಪಗೆ. ಸೊ ಬನ್ನಿ ತಗೊಂಡೋಗೋಣ. ಇದೇ ಇರೋದು ನಮ್ಮ ಮನೆಯಲ್ಲಿ, ಇದು ಮತ್ತೆ ನಮ್ಮದು. ಸೊ ಬಾರ ಹತ್ಕೊಳ್ಳೋ, ಹೋಗೋಣ. ಬಂದ್ಕರ್ತೀವಿ, ಬೋರ್ ಅತ್ಯ ಇದೆ. ಗೈಸ್, ಬೋಂಡ ಮತ್ತೆ ಮೆಣಸಿನ್ಕಾಯಿ ತಂದಿದ್ದೀವಿ. ಬನ್ನಿ ಎಂಜಾಯ್ ಮಾಡೋಣ. 3 ಜನ ಇದೀವಿ ಮನೆಯಲ್ಲಿ. ಸೊ ತಯಾರಾಯ್ತಾ? ಆ ಥರದೇ ಮರ್ತೀವಲ್ಲೋ, ಅಷ್ಟು ದೂರ ಹೋಗಿದ್ದೀವಿ, ಮತ್ತು ಖಾರ ಥರದೇ ಮರ್ತೀವಿ ಅಂತವನೆ. ಈಗ ಏನಪ್ಪ ಹಿಂಗೆ ಹೇಳಿದ್ರೆ, ಹಾಂ, ದಾರಿಲಿ 2 ಗುಡುಮ್ ಮಣ್ಸಿದ ಮೆಣಸಿನ್ಕಾಯಿ. ಸೊ ಇದನ್ನ ಇಬ್ರು ಮಾಡ್ತಾರೆ. ಬಾಯ್ ಅಂತೂ ಖಾಲಿ ಇಡೋದಕ್ಕೆ ಬಿಡ್ತಿಲ್ಲ, ಸುಮ್ಮನೆ ಏನಾರು ತಿಂದೇ ತಿಂತಾನೆ ಹಂಗೆ. ಸೊ ಬನ್ನಿ, ಮಂಡಕ್ಕಿ ಮೇಕಿಂಗ್ ವಿಡಿಯೋ ತೋರ್ಸೋಣ. ಇದೊಂಥರ ಫುಡ್ ಬ್ಲಾಗ್ ಆಗಿದೆ. ತಿನ್ನೋ. ಸೊ ಮೇಕಿಂಗ್ ವಿಡಿಯೋ ನೋಡಿ ಯಾವ ಥರ ಆಗುತ್ತೆ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದ್ಸಲ. ತಿನ್ನ ಮಂಡಕ್ಕಿ ಒಗ್ಗರಣೆ. ಸೊ ಅಲ್ಲಿವರೆಗೂ ತಯಾರಾಗ್ತಾ ಇರಲಿ. ಬನ್ನಿ, ಇದನ್ನ ಟ್ರೈಪೋಡಲ್ಲಿ ಫಿಕ್ಸ್ ಮಾಡಿ ಅಲ್ಲೇ ಇಟ್ಬಿಡೋಣ. ಸೊ ನೀವು ಕೂಡ ಅದನ್ನ ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ ಅಂತ. ಸೊ ಇದು ಎಲ್ಲಿಟ್ಟೆ ಟ್ರೈಪೋಡು? ಟ್ರೈಪೋಡು ಸೆಲ್ಫಿ ಸ್ಟಿಕ್ಕು. ಸೊ ಎಲ್ಲೋ ಇಟ್ಟೆ, ನೋಡೋಣ ಬನ್ನಿ. ಇಲ್ಲೇ ಟ್ರೈಪೋಡ್ ಎಲ್ಲೋ ಇಟ್ಟು, ಇಲ್ಲೇ ಇಟ್ಟಿದ್ದೀನಿ, ತಡೀರಿ. ಬನ್ನಿ, ಈಗ ಫಿಕ್ಸ್ ಮಾಡಿ ತೋರಿಸ್ತೀನಿ. ಸೊ ನೀವು ಯೂಸ್ ಮಾಡ್ಕೊಳ್ಳಿ, ನೋಡೋಣ. ಫುಡ್ ಬ್ಲಾಗ್ ಆಗುತ್ತೆ ಇದು ಒಂಥರ. ಸೊ ಇಷ್ಟೇ ಅಂತ ನೋಡಿ ಒಗ್ಗರಣೆ. ಸೊ ಜಾಸ್ತಿ ಏನು ಮೆಟೀರಿಯಲ್ಸ್ ಬೇಡ ಇದಕ್ಕೆ, ನೀಟಾಗಿ ಸ್ನ್ಯಾಕ್ಸ್ ಮಾಡ್ಕೋಬೋದು ಮಧ್ಯಾಹ್ನದ.
ಸಾಯಂಕಾಲದೊತ್ತು. ಸೊ ಇಲ್ಲಿ ಎಣ್ಣೆ ಬಿಸಿ ಮಾಡಿ ಕೊಬ್ಬರಿ ತುರಿತಾ ಇದೆ. ಬನ್ನಿ ತೋರಿಸ್ತೀನಿ ನಿಮಗೂ ಅದು ಯಾವ ಥರ ಆಗುತ್ತೆ ಅಂತ. ಬನ್ನಿ ಅಲ್ಲಿವರೆಗೂ ಟಿವಿನ ಹಚ್ಚೋಣ. ಬೇಕಿಗೆ ಬೇಕಾಗಿದ್ದು ಏನಿಲ್ಲ. ಸೊ ಕ್ಯಾರೆಟು, ಕೊಬ್ಬರಿ ಮತ್ತೆ ಇದು ಕೊತ್ತಂಬರಿ, ಸೊ ಒಂದು ಸ್ವಲ್ಪ ಈರುಳ್ಳಿ, ಟಮಾಟೆ ಹಣ್ಣು ಎಣ್ಣೆಯಲ್ಲಿ ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಸಿಂಪಲ್ ಆಗಿ ಮನೇಲಿ ಯಾವ ಥರ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳಿ. ಸೊ ಫೈನಲಿ ಎಲ್ಲ ರೆಡಿ ಆಗಿದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಹೇಳ್ತೀನಿ. ಸೊ ಬೋಂಡ ತಗೊಂಬರೋ ಅದು ಇಲ್ಲಿ ಇಟ್ಟಿದ್ದೆಲ್ಲ ತಗೊಂಬ. ಸಂಡೇ ಸ್ಪೆಷಲ್ ಅನ್ಕೊಳ್ಳಿ ಇದು ಒಂಥರ. ಫ್ರೆಂಡ್ಸ್ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ. ನಿನಗೆ ಹೆಂಗ ಅನಿಸ್ತಿದೆ? ನೀನೇ ಮಾಡಿದ್ಯಲ್ಲ. ನಿಜವಾಗ್ಲೂ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡ್ಕೊಳ್ಳಿ, ತುಂಬಾ ಸಖತ್ತಾಗಿ ಇದೆ. ಸೊ ನೀವು ಟ್ರೈ ಮಾಡಿ ಅಂತ ಹೇಳಿ. ಏನೋ ಪಾಸ್ ಮಾಡೋ ಯೋಚನೆ ಮಾಡ್ತಿದೆಯಲ್ಲ ಆಕಾಶ. ಹಾಯ್ ಮಾಡ್ತಾನೆ. ತಕೊಳ್ರಿ ಎಲ್ಲ ನಾಲ್ಕು ತಕೊಳ್ರಿ. ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.